ನಮಸ್ಕಾರ ಸ್ನೇಹಿತರೆ, KCET ರಿಸಲ್ಟ್ ಬಂದಾಗಿದೆ. ಈಗ ಎಲ್ಲರಿಗೂ ಒಂದೇ ಟೆನ್ಷನ್ ಶುರು ಆಗಿರುತ್ತೆ ಅಲ್ವಾ? ಯಾವ ಇಂಜಿನಿಯರಿಂಗ್ ಬ್ರಾಂಚ್ ತೆಗೆದುಕೊಳ್ಬೇಕು, CSE ನ, AML ಆರ್ ISC ನ, ಇಲ್ಲ ಡೇಟಾ ಸೈನ್ಸ್. ದಿನ ಎಲ್ಲ ಸ್ಕೋಪ್ ಚೇಂಜ್ ಆಗ್ತಿದೆ, ಅದಕ್ಕೆ ಎಲ್ರಿಗೂ ಒಂದೇ ಟೆನ್ಷನ್ ಇರುತ್ತೆ. ಒಂದು ತಪ್ಪು ಡಿಸಿಷನ್ ನಿಮ್ಮ 4 ವರ್ಷದ ಕರಿಯರ್ ಮೇಲೆ ಎಫೆಕ್ಟ್ ಆಗಬಹುದು. ನೆನಪಿರಲಿ. ಅದಕ್ಕೆ ಈ ವಿಡಿಯೋದಲ್ಲಿ ಸಾಫ್ಟ್ವೇರ್ ಫೀಲ್ಡ್ಗೆ ಸಂಬಂಧಿಸಿದ ಬೆಸ್ಟ್ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಸರಳವಾಗಿ ಮಾತಾಡೋಣ. ಓಕೆ, ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಯಾವ ಬ್ರಾಂಚ್ ಸೂಟ್ ಆಗುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ಏನ್ ಗೊತ್ತಾ? ಸಾಫ್ಟ್ವೇರ್ ಜಾಬ್ ಮಾಡ್ಬೇಕಂದ್ರೆ CSE ನೇ ಓದ್ಬೇಕು, ಇನ್ನೊಂದು ಸಂಪೂರ್ಣ ಸತ್ಯ ಅಲ್ಲ. ಈಗ AI ಮತ್ತೆ ISC, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಎಲ್ಲದಕ್ಕೂ ಒಳ್ಳೆ ಡಿಮ್ಯಾಂಡ್ ಇದೆ. ಈಗಾಗಲೇ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರೋದು AML ಮತ್ತೆ ಡೇಟಾ ಸೈನ್ಸ್ ಮತ್ತೆ ಕ್ಲೌಡ್ AWS ಇಂಜಿನಿಯರ್. ಆದ್ರೆ ಟ್ರೆಂಡ್ ನೋಡಿ ಜಾಯಿನ್ ಆಗ್ಬೇಡಿ ಅಂತ ನಾನು ಸಜೆಸ್ಟ್ ಮಾಡೋದು. ನಿಮ್ಗೆ ಇಂಟ್ರೆಸ್ಟ್ ಇರೋ ಬ್ರಾಂಚ್ ಆಯ್ಕೆ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಅದೇ ಹೇಳ್ತಾರೆ, ಮತ್ತೆ ಪೇರೆಂಟ್ಸು, ಅದೆಲ್ಲ ನೀವು ಸಡನ್ ಆಗಿ ಡಿಸಿಷನ್ ತಗೊಳ್ಬೇಡಿ. ಟಾಪ್ 5 ಸಾಫ್ಟ್ವೇರ್ ಕೋರ್ಸಸ್. ಈ ಟೇಬಲ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ CSE ಮೊದಲ ಸ್ಥಾನದಲ್ಲಿದೆ. ಅಂದಾದ್ಮೇಲೆ AI ಮತ್ತು ML, ISC, ಡೇಟಾ ಸೈನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಇದರಲ್ಲಿ ಬರುತ್ತವೆ. ಇದರಿಂದ ಉಳಿದ ಬ್ರಾಂಚ್ಗಳಿಗೆ ಸ್ಕೋಪ್ ಇಲ್ಲ ಅಂತ ಅರ್ಥ ಅಲ್ಲ. ಸಾಫ್ಟ್ವೇರ್ ಬಿಟ್ಟು ಎಲೆಕ್ಟ್ರಿಕ್ಸ್ ತುಂಬಾ ಒಳ್ಳೆ ಫೀಲ್ಡ್ ಇದೆ. ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಒಳ್ಳೆ ಸ್ಕಿಲ್ಸ್ ಇದ್ದರೆ ಯಾವುದು ಬ್ರಾಂಚ್ ನಿಂದ ಸಾಫ್ಟ್ವೇರ್ ಫೀಲ್ಡ್ ಗೆ ಬರಬಹುದು. ಪ್ಲೇಸ್ಮೆಂಟ್ ಗಿಂತ ಸ್ಕಿಲ್ಸ್ ಜಾಸ್ತಿ ಮುಖ್ಯ. ಇದೆಲ್ಲ ತುಂಬಾ ಮುಖ್ಯವಾಗಿರುತ್ತೆ. ಇಲ್ಲಿ ನೋಡಬಹುದು ನೀವು, ಮೊದಲ ಸ್ಥಾನದಲ್ಲಿ ಕಂಪ್ಯೂಟರ್ ಸೈನ್ಸ್. ಸ್ಕೋಪ್ ಇದೆ. ಹೊರಗಡೆ ರೂಮರ್ಸ್ ಬರ್ತಾ ಇದೆ, AI ರಿಪ್ಲೇಸ್ ಮಾಡುತ್ತೆ ಜಾಬ್, ಅದು ಇದು. ಇನ್ನೂ ಟೈಮ್ ಇದೆ ಅದಕ್ಕೆಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ವೇಗವಾಗಿ ಬೆಳೀತಾ ಇರೋ ಫೀಲ್ಡ್. ನಾನು ಸಜೆಸ್ಟ್ ಮಾಡೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಲ್ಡ್ಗೆ ನೀವು ಟ್ರೈ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ. ಇವಾಗ ಆಗ್ತಾ ಇರೋ ಸೈಬರ್ ಕ್ರೈಮ್ಸ್ ಗಳಿಂದ ದಿನೇ ಸೈಬರ್ ಸೆಕ್ಯೂರಿಟಿ ಸ್ಕೋಪ್ ಜಾಸ್ತಿ ಆಗ್ತಾ ಇದೆ. ನಾನು ಹೇಳೋದು ನಿಮ್ಗೆ ಫೈನಲ್ ಅಡ್ವೈಸ್ ಏನಂದ್ರೆ, ಕೋಡಿಂಗ್ ಇಷ್ಟ ಅಂದ್ರೆ CSE, AI ಮತ್ತು ML ಅಥವಾ ISC ನೋಡಿ. 4 ವರ್ಷ ಟೈಮ್ ಇರುತ್ತೆ, ಅದ್ರಲ್ಲಿ ಆರಾಮಾಗಿ ನೀವು ಓದ್ಬಹುದು, ಕಲಿಬಹುದು. ಸೀನಿಯರ್ಸು, ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ಇಂಜಿನಿಯರಿಂಗ್ ಜಾಬ್ ಮಾಡ್ತಾ ಇದ್ರೆ ಅವರ ಸಜೆಷನ್ ತಗೊಳ್ಬಹುದು. ಡೇಟಾ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಡೇಟಾ ಸೈನ್ಸ್ ತುಂಬಾ ವೇಗವಾಗಿ ಬೆಳೀತಾ ಇರೋ ಫೀಲ್ಡ್. ಮತ್ತೆ ಸೆಕ್ಯೂರಿಟಿ, ಎಥಿಕಲ್, ಹ್ಯಾಕಿಂಗ್ ಇಷ್ಟ ಅಂದ್ರೆ ಸೈಬರ್ ಸೆಕ್ಯೂರಿಟಿ ತಗೊಳ್ಳಿ. ಯಾಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಸೈಬರ್ ಕ್ರೈಮ್ಸ್ ಆಗ್ತಾ ಇರೋದು. ಟ್ರೇಡಿಂಗು, ಅದು ಇದು, ನಕಲಿ ಲಿಂಕ್ನೆಲ್ಲ ಕ್ಲಿಕ್ ಮಾಡಿ. ಆದ್ರೆ ಯಾವ ಬ್ರಾಂಚ್ ತೆಗೆದುಕೊಂಡರೂ ಕೋಡಿಂಗ್, ಪ್ರಾಜೆಕ್ಟ್ಸ್ ಮತ್ತು ಇಂಟರ್ನ್ಶಿಪ್ ಮೇಲೆ ಫೋಕಸ್ ಮಾಡಲೇಬೇಕು ನೀವು. ಅದೇ ನಿಮ್ಮ ಕರಿಯರ್ ಬಿಲ್ಡ್ ಮಾಡುತ್ತೆ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಬ್ರಾಂಚ್ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡಲ್ಲ. ನೀವು 4 ವರ್ಷ ಏನು ಕಲಿತೀರಾ ಅನ್ನೋದು ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಹಾಗಾಗಿ ಸರಿಯಾಗಿ ಡಿಸಿಷನ್ ತಗೊಳ್ಳಿ. ಇನ್ನು ಟೈಮ್ ಇದೆ. ಇಂತಹ KCET ಅಪ್ಡೇಟ್ಸ್, ಕರಿಯರ್ ಗೈಡೆನ್ಸ್, ಜಾಬ್ ಅಪ್ಡೇಟ್ಸ್ ಮತ್ತು ಇಂಗ್ಲಿಷ್ ಲರ್ನಿಂಗ್ ವಿಡಿಯೋಸ್ಗಾಗಿ ಕರಿಯರ್ ಹೆಲ್ಪ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.